ಸನ್ಮಾನ್ಯ ಸಭಾಧ್ಯಕ್ಷರು. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕಾರ್ಯದರ್ಶಿಯವರ ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ಸಂತಾಪ ಸೂಚನೆ. ವಿಧಾನ ಪರಿಷತ್ತಿನ ಹಾಲಿ ಉಪಸಭಾಪತಿಗಳಾಗಿದ್ದ ಶ್ರೀ SL ಧರ್ಮೇಗೌಡ, ಹಾಲಿ ವಿಧಾನಸಭೆ ಸದಸ್ಯರು ಹಾಗೂ ಮಾಜಿ ಸಚಿವರಾಗಿದ್ದ ಶ್ರೀ ಮಲ್ಲಪ್ಪ ಚನ್ನವೀರಪ್ಪ ಮನಗೋಳಿ, ಮಾಜಿ ವಿಧಾನಸಭೆಯ ಸದಸ್ಯರುಗಳಾದ ಶ್ರೀಮತಿ ರೇಣುಕಾ ರಾಜೇಂದ್ರನ್, ಶ್ರೀ ಪ್ರೇಮಾನಂದ್ ಜೈವಂತ್, ಶ್ರೀ ಬಸವಂತ ರೆಡ್ಡಿ ಪಾಟೀಲ್ ಮೋತಕ್ಪಲ್ಲಿ, ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಬೂಟಾ ಸಿಂಗ್, ಉದ್ಯಮ ಸಮೂಹಗಳ ಸಂಸ್ಥಾಪಕರಾಗಿದ್ದ ಡಾಕ್ಟರ್ RN ಶೆಟ್ಟಿ, ಹಿರಿಯ ತತ್ವಶಾಸ್ತ್ರ ವಿದ್ವಾಂಸರಾಗಿದ್ದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದ ಶ್ರೀ ಹರ್ಷಾನಂದ ಸ್ವಾಮೀಜಿ ಹಾಗೂ ಖ್ಯಾತ ವಿಜ್ಞಾನಿ ಡಾಕ್ಟರ್ ರೊದ್ದಂ ನರಸಿಂಹ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ SL ಧರ್ಮೇಗೌಡ ವಿಧಾನ ಪರಿಷತ್ತಿನ ಹಾಲಿ ಉಪಸಭಾಪತಿಗಳಾಗಿದ್ದ ಶ್ರೀ SL ಧರ್ಮೇಗೌಡ ಇವರು ದಿನಾಂಕ 16/11/1958 ಕಡೂರು ತಾಲೂಕಿನಲ್ಲಿ ಸಕರಾಯಪಟ್ಟಣ ಸರಪನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು BA ಪದವೀಧರರಾಗಿದ್ದರು. ಚಿಕ್ಕಮಗಳೂರಿನ ಬಿಳೇಕಲ್ಲು ಹಳ್ಳಿ ಮಂಡಲ ಪಂಚಾಯತ್ ಸದಸ್ಯರಾಗಿ ನಂತರ ಮಂಡಲ ಪಂಚಾಯತ್ ಪ್ರಧಾನರಾಗಿ ಆಯ್ಕೆಯಾಗಿದ್ದ ಶ್ರೀಯುತರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. TAPCMS ಅಧ್ಯಕ್ಷರಾಗಿ, PCARD ಬ್ಯಾಂಕ್ನ ನಿರ್ದೇಶಕರಾಗಿ, ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ, ಮಿಲ್ಕ್ ಫೆಡರೇಷನ್ ಹಾಗೂ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತರು ರಾಷ್ಟ್ರೀಯ ಕ್ರಿಬ್ಕೋ, ನಾಫೆಡ್, NCDC, IPCLನಂತಹ ಉನ್ನತ ಸಂಸ್ಥೆಗಳಲ್ಲೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿ ಸಹಕಾರಿ ಸೇವಾ ರತ್ನ ಪ್ರಶಸ್ತಿಗೂ ಭಾಜನರಾಗಿದ್ದರು. 2004ರಲ್ಲಿ 12ನೇ ವಿಧಾನಸಭೆಗೆ ಬೀರೂರು ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದ ಶ್ರೀಯುತರು 2018ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡು ಉಪಸಭಾಪತಿ ಪೀಠವನ್ನು ಅಲಂಕರಿಸಿದ್ದರು. ಸರಳ ಸಜ್ಜನ ರಾಜಕಾರಣಿ ಹಾಗೂ ಸಹಕಾರಿ ಧುರೀಣ ಶ್ರೀ SL ಧರ್ಮೇಗೌಡ ಅವರು ದಿನಾಂಕ 28/12/2020 ನಿಧನ ಹೊಂದಿರುತ್ತಾರೆ. ಶ್ರೀ ಮಲ್ಲಪ್ಪ ಚನ್ನವೀರಪ್ಪ ಮನಗೋಳಿ ವಿಧಾನಸಭೆಯ ಹಾಲಿ ಸದಸ್ಯರಾಗಿದ್ದ ಶ್ರೀ ಮಲ್ಲಪ್ಪ ಚನ್ನವೀರಪ್ಪ ಮನಗೋಳಿ ಇವರು ದಿನಾಂಕ 15/1/1936 ಸಿಂದಗಿಯಲ್ಲಿ ಜನಿಸಿದ್ದರು. SSLCವರೆಗಿನ ವ್ಯಾಸಂಗ ಮಾಡಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಸೇವಕರಾಗಿ ಸೇವೆ ಸಲ್ಲಿಸಿದ್ದು ಉತ್ತಮ ಸೇವೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಪ್ರಥಮ ಬಾರಿಗೆ 1994ರಲ್ಲಿ ವಿಧಾನಸಭೆಯ ಸದಸ್ಯರಾಗಿ
ಸಿಂದಗಿ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಇವರು 2018ರಲ್ಲಿ ಎರಡನೇ ಬಾರಿಗೆ ಆಯ್ಕೆಯಾಗಿರುತ್ತಾರೆ. 1998-99ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ 2018-19ರಲ್ಲಿ ತೋಟಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಶ್ರೀ ಮಲ್ಲಪ್ಪ ಚನ್ನವೀರಪ್ಪ ಮನಗೋಳಿ ಅವರು ದಿನಾಂಕ 28/1/2021 ಮುಂಜಾನೆ ನಿಧನ ಹೊಂದಿರುತ್ತಾರೆ. ಶ್ರೀಮತಿ ರೇಣುಕಾ ರಾಜೇಂದ್ರನ್. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀಮತಿ ರೇಣುಕಾ ರಾಜೇಂದ್ರನ್ ಅವರು ದಿನಾಂಕ 12/12/1946 ಚಿಕ್ಕಬಳ್ಳಾಪುರದಲ್ಲಿ ಜನಿಸಿದ್ದು BA ಪದವೀಧರರಾಗಿದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 5ನೇ ವಿಧಾನಸಭೆಗೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು 6ನೇ ಹಾಗೂ 9ನೇ ವಿಧಾನಸಭೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು. ಯುವಜನ ಸೇವೆ ಹಾಗೂ ರೇಷ್ಮೆ ಖಾತೆಯ ರಾಜ್ಯ ಸಚಿವರಾಗಿದ್ದ ಅವರು ಸಣ್ಣ ಕೈಗಾರಿಕೆಗಳ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಮಹಿಳೆಯರ ಬಗ್ಗೆ ಮತ್ತು ಮಕ್ಕಳ ಏಳಿಗೆಗಾಗಿ ಶ್ರಮಿಸಿದ ಶ್ರೀಮತಿ ರೇಣುಕಾ ರಾಜೇಂದ್ರನ್ ಅವರು ದಿನಾಂಕ 15/12/2020 ನಿಧನ ಹೊಂದಿರುತ್ತಾರೆ. ಶ್ರೀ ಪ್ರೇಮಾನಂದ್ ಜೈವಂತ್ ಸುಬ್ರಾಯ್. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಪ್ರೇಮಾನಂದ್ ಜೈವಂತ್ ಸುಬ್ರಾಯ್ ಇವರು ದಿನಾಂಕ 10/1/1944 ಶಿರಸಿಯಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಕೈಗಾರಿಕೋದ್ಯಮಿ ಹಾಗೂ ಸಮಾಜ ಸೇವಕರಾಗಿಯೂ ಸೇವೆ ಸಲ್ಲಿಸಿದ್ದರು. ಶಿರ್ಸಿ ನಗರದ ಗಂಗಾಪರಮೇಶ್ವರಿ ಸೊಸೈಟಿಯ ಸಂಸ್ಥಾಪಕರಾಗಿದ್ದ ಶ್ರೀಯುತರು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಶಿರ್ಸಿ ವಿಧಾನಸಭಾ ಕ್ಷೇತ್ರದಿಂದ 1994ರಲ್ಲಿ 10ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಅವರು ಅಬಕಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಶಿಕ್ಷಣ ಪ್ರೇಮಿಯಾಗಿದ್ದ ಶ್ರೀ ಪ್ರೇಮಾನಂದ್ ಜೈವಂತ್ ಸುಬ್ರಾಯ್ ಅವರು ದಿನಾಂಕ 11/12/2020 ನಿಧನ ಹೊಂದಿರುತ್ತಾರೆ. ಶ್ರೀ ಬಸವಂತ ರೆಡ್ಡಿ ಪಾಟೀಲ್ ಮೋತಕಪಲ್ಲಿ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಬಸವಂತ ರೆಡ್ಡಿ ಪಾಟೀಲ್ ಮೋತಕಪಲ್ಲಿ ಅವರು ದಿನಾಂಕ 11/3/1935 ಮೋತಕಪಲ್ಲಿಯಲ್ಲಿ ಜನಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಶ್ರೀಯುತರು 1989ರಲ್ಲಿ ಸೇಡಂ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ 9ನೇ ವಿಧಾನಸಭೆಗೆ ಪ್ರವೇಶಿಸಿದ್ದು ಪುನಃ ಅದೇ ಕ್ಷೇತ್ರದಿಂದ 11ನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದರು. ರಾಜಕೀಯ ಮುತ್ಸದ್ದಿ ಶ್ರೀ ಬಸವಂತ ರೆಡ್ಡಿ ಪಾಟೀಲ್ ಮೋತಕಪಲ್ಲಿ ಅವರು ದಿನಾಂಕ 4/1/2020 ನಿಧನ ಹೊಂದಿರುತ್ತಾರೆ. ಶ್ರೀ ಬೂಟಾ ಸಿಂಗ್. ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಬೂಟಾ ಸಿಂಗ್ ಅವರು ದಿನಾಂಕ 21/3/1934 ಪಂಜಾಬ್ ರಾಜ್ಯದ ಜಲಂಧರ್ ಜಿಲ್ಲೆಯ ಮಸ್ತಫಾಪುರ್ ಗ್ರಾಮದಲ್ಲಿ ಜನಿಸಿದ್ದು MA ಪದವೀಧರರಾಗಿದ್ದರು. 1962ರಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಜಾಲೋರ್ ಕ್ಷೇತ್ರದಿಂದ 3ನೇ ಲೋಕಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು 8 ಬಾರಿ ಸಂಸದರಾಗಿ ಆಯ್ಕೆಗೊಂಡಿದ್ದರು. ಕೇಂದ್ರ ಸರ್ಕಾರದಲ್ಲಿ ಗೃಹ, ಸಂಸದೀಯ ವ್ಯವಹಾರಗಳು, ರೈಲ್ವೆ ಮತ್ತು ಕೃಷಿ ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದ ಶ್ರೀಯುತರು 2005ರಲ್ಲಿ ಬಿಹಾರದ ರಾಜ್ಯಪಾಲರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಬಡವರ ಹಾಗೂ ದೀನ ದಲಿತರ ಗಟ್ಟಿ ಧ್ವನಿಯಾಗಿದ್ದ ಶ್ರೀ ಬೂಟಾ ಸಿಂಗ್ ಅವರು ದಿನಾಂಕ 2/1/2021 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ RN ಶೆಟ್ಟಿ. RNS ಶಿಕ್ಷಣ ಹಾಗೂ ಉದ್ಯಮ ಸಮೂಹಗಳ ಸ್ಥಾಪಕರಾಗಿದ್ದ ಡಾಕ್ಟರ್ RN ಶೆಟ್ಟಿ ಅವರು ದಿನಾಂಕ 15/8/1928 ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಜನಿಸಿದ್ದರು. ಧಾರ್ಮಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ವೈದ್ಯಕೀಯ, ಆತಿಥ್ಯ, ವಸತಿ, ಔದ್ಯೋಗಿಕ, ವಾಣಿಜ್ಯ, ಶೈಕ್ಷಣಿಕ, ಮೂಲ ಸೌಕರ್ಯ, ವಿದ್ಯುತ್ ಹಾಗೂ ನೀರಾವರಿ ಕ್ಷೇತ್ರದಲ್ಲಿ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಶ್ರೀಯುತರು ಹಲವು ಕಡೆ RNS ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ ಶ್ರೀಯುತರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದು ಇವರ ಅಸಾಧಾರಣ ಸೇವೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೈಗಾರಿಕಾ ರತ್ನ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು, ಗೌರವಗಳು ಸಂದಿವೆ. ನಾಡಿನ ಶ್ರೇಷ್ಠ ಉದ್ಯಮಿ, ಸಮಾಜಮುಖಿ ಚಿಂತಕ ಡಾಕ್ಟರ್ RN ಶೆಟ್ಟಿ ಅವರು ದಿನಾಂಕ 17/12/2020 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ. ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು 1936ರಲ್ಲಿ ಉಡುಪಿಯಲ್ಲಿ ಜನಿಸಿದ್ದು ಅನೇಕ ಸಂಸ್ಕೃತ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ವೇದ, ಉಪನಿಷತ್, ಪುರಾಣ, ರಾಮಾಯಣ, ಮಹಾಭಾರತ ಕುರಿತು ದೇಶ ವಿದೇಶಗಳಲ್ಲಿ 26,000 ಗಂಟೆಗಳಿಗೂ ಹೆಚ್ಚು ಉಪನ್ಯಾಸ ಹಾಗೂ ಪ್ರವಚನ ನೀಡಿದ್ದ ಹೆಗ್ಗಳಿಕೆ ಹೊಂದಿದ್ದರು. ಶ್ರೀಯುತರು ಸಂಸ್ಕೃತ ಚಲನಚಿತ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿ ಸಂಭಾಷಣೆಯನ್ನು ಸಹ ರಚಿಸುತ್ತಿದ್ದರು. ವಿದ್ಯಾ ವಾಚಸ್ಪತಿ, ವಿದ್ಯಾ ರತ್ನಾಕರ, ಪಂಡಿತ ರತ್ನ, ಸಂಶೋಧನಾ ವಿಚಕ್ಷಣ, ಪಂಡಿತಾಚಾರ್ಯ ಮುಂತಾದ ಬಿರುದುಗಳು ಹಾಗೂ ಪದ್ಮಶ್ರೀ, ಕೇಂದ್ರ ಸಾಹಿತ್ಯ ಅಕಾಡೆಮಿ,
ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ 10 ಹಲವು ಪ್ರಶಸ್ತಿಗಳು ಶ್ರೀಯುತರಿಗೆ ಸಂದಿರುತ್ತದೆ. ಬಹುಶ್ರುತ ವಿದ್ವಾಂಸ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು ದಿನಾಂಕ 13/12/2020 ನಿಧನ ಹೊಂದಿರುತ್ತಾರೆ. ಶ್ರೀ ಹರ್ಷಾನಂದಜಿ ಸ್ವಾಮೀಜಿ, ಸಾರಸ್ವತ ಸಂತ ಸ್ವಾಮಿ ಶ್ರೀ ಹರ್ಷಾನಂದ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಚಿನ್ನದ ಪದಕದೊಂದಿಗೆ ಇಂಜಿನಿಯರಿಂಗ್ ಪದವಿ ಪೂರೈಸಿದ್ದರು. ಬರಹಗಾರರು, ಭಾಷಣಕಾರರು ಮತ್ತು ಸುಶ್ರಾವ್ಯ ಗಾಯಕರಾಗಿದ್ದ ಇವರು ಹಲವು ವಿಸ್ತಾರವಾದ ಪ್ರಬಂಧಗಳನ್ನು ರಚಿಸಿದ್ದು ಹಲವು ಭಾಷೆಗಳಲ್ಲಿ ಲಭ್ಯವಿರುತ್ತದೆ. ಸನಾತನ ಧರ್ಮದ ವಿಷಯದಲ್ಲಿ ಪರಿಣಿತಿ ಹೊಂದಿದ್ದ ಶ್ರೀಯುತರು ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಎಂಬ ಕೃತಿ ಅವರ ವಿದ್ವತ್ತಿಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ಹಿರಿಯ ಯತಿಗಳೂ ಆಗಿದ್ದ ಶ್ರೀ ಹರ್ಷಾನಂದ ಸ್ವಾಮೀಜಿ ಅವರು ದಿನಾಂಕ 12/1/2021 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ರೊದ್ದಂ ನರಸಿಂಹ, ಖ್ಯಾತ ವೈಮಾನಿಕ ವಿಜ್ಞಾನಿ ಡಾಕ್ಟರ್ ರೊದ್ದಂ ನರಸಿಂಹ ಅವರು ದಿನಾಂಕ 20/7/1933 ಬೆಂಗಳೂರಿನಲ್ಲಿ ಜನಿಸಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದ ಶ್ರೀಯುತರು ಬೆಂಗಳೂರಿನ IISc ಇಂದ ME ಪದವಿ ಪಡೆದು US-ನಲ್ಲಿ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ PhD ಪದವಿ ಪೂರೈಸಿದರು. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ನಿಯಾಸ್ ನಿರ್ದೇಶಕರಾಗಿ ಜವಾಹರ್ಲಾಲ್ ನೆಹರು ಕೇಂದ್ರದ ಮೆಕ್ಯಾನಿಕಲ್ ಘಟಕದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. ಭಾರತ ಸರ್ಕಾರದ ವೈಮಾನಿಕ ಕ್ಷೇತ್ರದ ನೀತಿ ನಿರೂಪಣೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದ ಶ್ರೀಯುತರು ಭಾರತದಲ್ಲಿ ಸಾಮಾನ್ಯ ಜನರು ವಿಮಾನಯಾನ ಮಾಡುವಂತಾಗಬೇಕು ಹಾಗೂ ಸಣ್ಣ ನಗರಗಳ ಮಧ್ಯೆ ವಿಮಾನ ಸಂಚಾರ ಹೆಚ್ಚಾಗಬೇಕು ಎಂಬ ಉದ್ದೇಶದಿಂದ ವಿಮಾನಗಳ ರಚನೆ ಮತ್ತು ಏರೋಡೈನಮಿಕ್ಸ್ನಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿದ್ದರು. ವೈಮಾನಿಕ ವಿಜ್ಞಾನ, ಫ್ಲೂಯಿಡ್ ಡೈನಮಿಕ್ಸ್ ಮತ್ತು ಮೋಡಗಳ ರಚನೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆಗಳನ್ನು ನಡೆಸಿದ್ದ ಶ್ರೀಯುತರು ಭಾರತೀಯ ತತ್ವಶಾಸ್ತ್ರ ಮತ್ತು ಪ್ರಾಚೀನ ಭಾರತದ ವಿಜ್ಞಾನಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿದ್ದರು. ಪದ್ಮಭೂಷಣ, ಪದ್ಮವಿಭೂಷಣ, ಭಟ್ನಾಗರ್ ರಾಜ್ಯೋತ್ಸವ, ಆರ್ಯಭಟ ಪ್ರಶಸ್ತಿಗಳು ಸೇರಿದಂತೆ ಹಲವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದರು. ಜಗನ್ಮಾನ್ಯ ವಿಜ್ಞಾನಿ ಡಾಕ್ಟರ್ ರೊದ್ದಂ ನರಸಿಂಹ ಅವರು ದಿನಾಂಕ 14/12/2020 ನಿಧನ ಹೊಂದಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಯಡಿಯೂರಪ್ಪನವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಕರ್ನಾಟಕ ವಿಧಾನಸಭೆಯ 15ನೇ ವಿಧಾನಸಭೆಯ 8ನೇ ಅಧಿವೇಶನ ಮುಕ್ತಾಯದ ನಂತರ ನಿಧನ ಹೊಂದಿರುವಂಥ 10 ಜನ ಗಣ್ಯರು ನಮ್ಮನ್ನು ಅಗಲಿದ್ದಾರೆ. ಇವತ್ತಾನೇ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದಂಥ MC ಮನಗೂಳಿಯವರ ನಿಧನವು ದುಃಖ ತಂದಿದೆ. ಅವರು 1994ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದರು. ನಂತರ 2018ರಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ 2 ಬಾರಿ ಸಚಿವರಾಗಿರುವುದು ಅವರ ಹೆಗ್ಗಳಿಕೆ. ಅವರು 1994ರಲ್ಲಿ JH ಪಟೇಲ್ ಅವರ ನೇತೃತ್ವದ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಸಚಿವ ಮತ್ತು 2018ರಲ್ಲಿ ತೋಟಗಾರಿಕೆ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದರು. ಅವರ ನಿಧನದಿಂದ ಸರಳ ಸಜ್ಜನ ಧುರೀಣರನ್ನು ಕಳೆದುಕೊಂಡಂತಾಗಿದೆ. ಭಾಳ ಮುಖ್ಯವಾಗಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದಂಥ SL ಧರ್ಮೇಗೌಡ ಅವರ ಅಕಾಲಿಕ ನಿಧನ ಆಘಾತಕಾರಿ ಹಾಗೂ ಅತ್ಯಂತ ದುರದೃಷ್ಟಕರ ಸಂಗತಿ. ಅವರು ಚಿಕ್ಕಮಗಳೂರಿನ ಬಿಳೇಕಲ್ಲುಹಳ್ಳಿ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿ ನಂತರ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ, ವಿವಿಧ ಸಹಕಾರಿ ಬ್ಯಾಂಕ್ಗಳ ಸೇರಿದ ವಿವಿಧ ಉನ್ನತ ಸಂಸ್ಥೆಗಳ ನಿರ್ದೇಶಕರಾಗಿ ಸೇವೆ ಸಲ್ಲಿಸುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದರು. ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹುವಾಗಿ ಶ್ರಮಿಸಿದ ಶ್ರೀಯುತರ ಸೇವೆಯನ್ನು ಗುರುತಿಸಿ ಸರ್ಕಾರಿ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬೀರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸದಸ್ಯರಿಗೆ ಆಯ್ಕೆಯಾಗಿ 2018ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಉಪಸಭಾಪತಿ ಪೀಠವನ್ನು ಅಲಂಕರಿಸಿದರು.
ಅವರ ನಿಧನದಿಂದ ಸರಳ ಸಜ್ಜನ ಸಹಕಾರಿ ದೂರನ್ನು ಕಳೆದುಕೊಂಡಂತಾಗಿದೆ. ರಾಜ್ಯದ ಮಾಜಿ ಸಚಿವರಾದಂಥ ಶ್ರೀಮತಿ ರೇಣುಕಾ ರಾಜೇಂದ್ರನ್ ಅವರು 2020 ಡಿಸೆಂಬರ್ 15 ಮರಣ ಹೊಂದಿದ್ದಾರೆ. ಇವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾಯಿತರಾಗಿ ರಾಜ್ಯ ರಾಜಕಾರಣಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಯುವಜನ ಸೇವೆ, ರೇಷ್ಮೆ ಇಲಾಖೆ ರಾಜ್ಯ ಸಚಿವರಾಗಿ, ಸಣ್ಣ ಕೈಗಾರಿಕೆಗಳ ಸಚಿವರಾಗಿ ಉತ್ತಮ ಸೇವೆ ಸಲ್ಲಿಸಿದರು. ಇವರ ನಿಧನದಿಂದ ಹಿರಿಯ ರಾಜಕಾರಣಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಪ್ರೇಮಾನಂದ್ ಜೈವಂತ್ ಸುಬ್ರಾಯ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿದ್ದರು. ಮಾಜಿ ರಾಜ್ಯದ ಸಚಿವರಾಗಿದ್ದರು. ವೃಕ್ಷಿಯಲ್ಲಿ ಕೃಷಿಕರಾಗಿದ್ದು ಕೈಗಾರಿಕೋದ್ಯಮಿಯಾಗಿ ಹಾಗೂ ಸಮಾಜ ಸೇವಕರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದರು. 1994 ಶಿರಸಿ ವಿಧಾನಸಭಾ ಕ್ಷೇತ್ರದ 10ನೇ ವಿಧಾನಸಭೆಗೆ ಆಯ್ಕೆಯಾಗಿ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಹುಮುಖ ಶ್ರಮಿಸಿದ ಶ್ರೀಯುತರು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ದುಡಿದರು. ಅವರ ನಿಧನದಿಂದ ಜನಪರ ಕಾಳಜಿ ಹೊಂದಿದ್ದ ಮುತ್ಸದ್ದಿ ನಾಯಕನ ಕಳೆದುಕೊಂಡಂತಾಗಿದೆ. ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದಂಥ ಬಸವಂತ ರೆಡ್ಡಿ ಪಾಟೀಲ್ ಮೋತಕಪಲ್ಲಿ ಉತ್ತಮ ರಾಜಕಾರಣಿಯಾಗಿದ್ದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಅವರು ಸೇಡಂ ವಿಧಾನಸಭಾ ಕ್ಷೇತ್ರದ ಆಯ್ಕೆಯಾಗಿ ವಿಧಾನಸಭೆ ಪ್ರವೇಶಿಸಿದರು. ಅವರ ನಿಧನದಿಂದ ಉತ್ತಮ ರಾಜಕೀಯ ಮುತ್ಸದ್ದಿಯನ್ನು ಕಳೆದುಕೊಂಡಂತಾಗಿದೆ. ಬೂಟಾ ಸಿಂಗ್ ಕೇಂದ್ರದ ಮಾಜಿ ಸಚಿವರಾದ ಬೂಟಾ ಸಿಂಗ್ ಅವರು 2021 ಜನವರಿ 2ರಂದು ಮರಣ ಹೊಂದಿದ್ದಾರೆ. 8 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಶ್ರೀಯುತರು ಕೇಂದ್ರ ಸರ್ಕಾರದ ಗೃಹ, ಸಂಸದೀಯ ವ್ಯವಹಾರಗಳು, ರೈಲ್ವೆ ಮತ್ತು ಕೃಷಿ ಸೇರಿದಂತೆ ಹಲವು ಪ್ರಮುಖ ಖಾತೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು. 2005ರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ಉತ್ತಮ ಸೇವೆ ಸಲ್ಲಿಸಿದರು. ಪಂಜಾಬ್ನ ಪ್ರಮುಖ ದಲಿತ ಮುಖಂಡರಾಗಿ ಗುರುತಿಸಿಕೊಂಡಿದ್ದರು. ಬೂಟಾ ಸಿಂಗ್ ಅವರು ಅನುಭವಿ ಆಡಳಿತಗಾರರಾಗಿದ್ದರು ಹಾಗೂ ಬಡವ ಹಾಗೂ ಹಿಂದುಳಿದವರ ಪ್ರಭಾವಶಾಲಿ ಧ್ವನಿಯಾಗಿದ್ದರು. ಅವರ ನಿಧನದಿಂದ ಹಿರಿಯ ರಾಜಕೀಯ ಕಳೆದುಕೊಂಡಾಗಿದೆ. ಖ್ಯಾತ ಉದ್ಯಮಿ ಡಾಕ್ಟರ್ RN ಶೆಟ್ಟಿ ಅವರು 2020 ಡಿಸೆಂಬರ್ 17ರಂದು ನಿಧನರಾಗಿದ್ದಾರೆ. ಕೃಷಿಕ ಮನೆತನದಲ್ಲಿ ಹುಟ್ಟಿದ ಶ್ರೀಯುತರು ನಿರ್ಮಾಣ, ಮೂಲಸೌಕರ್ಯ ಅಭಿವೃದ್ಧಿ, ಪ್ರವಾಸೋದ್ಯಮ, ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು. ಅವರು RNS ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಉದ್ಯಮ ಸಮೂಹಗಳಲ್ಲಿ ಸ್ಥಾಪಿಸಿ ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪ್ರಸಿದ್ಧಿ ಪಡೆದಿದ್ದರು. ಗುಣಮಟ್ಟದ ಶಿಕ್ಷಣದ ಗುರಿ ಹೊಂದಿದ್ದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಸಮಾಜದ ಒಳಿತಿಗಾಗಿ ಅಪಾರ ಕೊಡುಗೆ ನೀಡಿರುವ RN ಶೆಟ್ಟಿಯವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದ ಅನೇಕ ಗೌರವಗಳು ಸಂದಿವೆ. ಅವರ ನಿಧನದಿಂದ ಶ್ರೇಷ್ಠ ಉದ್ಯಮಿ, ಶಿಕ್ಷಣ ತಜ್ಞನ ಕಳೆದುಕೊಂಡಂತಾಗಿದೆ. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಅನೇಕ ಸಂಸ್ಕೃತ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ವೇದ, ಉಪನಿಷತ್ತು, ಪುರಾಣ, ರಾಮಾಯಣ, ಮಹಾಭಾರತದ ಕುರಿತು ದೇಶ ವಿದೇಶಗಳಲ್ಲಿ ಉಪನ್ಯಾಸ ಹಾಗೂ ಪ್ರವಚನ ಮಾಡಿದ ಹೆಗ್ಗಳಿಕೆ ಅವರದು. ಸಂಸ್ಕೃತ ಚಲನಚಿತ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿ ಸಂಭಾಷಣೆಯನ್ನು ಸಹ ಬರೆದಿದ್ದರು. ಪದ್ಮಶ್ರೀ, ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಸಂದಿದೆ. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರ ನಿಧನದಿಂದ ಅವರು ಬಹುಶ್ರುತ ವಿದ್ವಾಂಸರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಸಾರಸ್ವತ ಸಂತ ಸ್ವಾಮಿ ಶ್ರೀ ಹರ್ಷಾನಂದ ಅವರ ಮರಣ ತೀವ್ರ ದುಃಖ ತಂದಿದೆ. ಮೂಲತಃ ಬೆಂಗಳೂರವರಾಗಿದ್ದು ಇಂಜಿನಿಯರಿಂಗ್ ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿದ ಹರ್ಷಾನಂದ ಸ್ವಾಮೀಜಿ ಬರಹಗಾರರು, ಭಾಷಣಕಾರರು ಹಾಗೂ ಸುಶ್ರಾವ್ಯ ಗಾಯಕರು ಆಗಿದ್ದರು. ಹಲವಾರು ವಿಸ್ತೃತ ಸಂಪಾದನೆಗಳನ್ನು ರಚಿಸಿ ಭಾರತೀಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಬೆಳಕು ಚೆಲ್ಲಿದರು. ಇವರು ರಚಿಸಿರುವ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಕೃತಿ ಅವರ ವಿದ್ವತ್ತತೆಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರು, ಹಿರಿಯ ಯತಿಗಳು ಆಗಿದ್ದ ಶ್ರೀ ಹರ್ಷಾನಂದ ಸ್ವಾಮೀಜಿಯವರ ನಿಧನದಿಂದ ಅತ್ಯುತ್ತಮ ವಿದ್ವಾಂಸರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಡಾಕ್ಟರ್ ರೊದ್ದಂ ನರಸಿಂಹ ದೇಶದ ಖ್ಯಾತ ವೈಮಾನಿಕ ವಿಜ್ಞಾನಿಯಾಗಿದ್ದರು. ಕನ್ನಡ, ಇಂಗ್ಲೀಷ್ ಹಾಗೂ ಸಂಸ್ಕೃತ ಭಾಷಾ ಪ್ರವೀಣರಾಗಿದ್ದರು. ವಿಶೇಷವಾಗಿ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಬೆಂಗಳೂರಲ್ಲಿ IIScಯಲ್ಲಿ MA ಪದವಿ ಹಾಗೂ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ PhD ಪದವಿ ಪಡೆದಿದ್ದರು. ಭಾರತದ ವಿಜ್ಞಾನ ಸಂಸ್ಥೆ ವಿವಿಧ ವಿಭಾಗಗಳು ಮತ್ತು ಯೋಜನೆಗಳಿಗೆ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ನಿರ್ದೇಶಕರಾಗಿ ನಾಗರಿಕ ವಿಮಾನಯಾನ ಕ್ಷೇತ್ರಕ್ಕೆ ಅನುಪಮ ಕೊಡುಗೆಯನ್ನು ಅವರು ಸಲ್ಲಿಸಿದರು. 2000ಕ್ಕೂ ಅಧಿಕ ಸಂಶೋಧನಾ ಪ್ರಕರಣಗಳ ಲೇಖಕರಾಗಿ ನೂರಾರು ಯುವ ವಿಜ್ಞಾನಿಗಳಿಗೆ ಮಾರ್ಗದರ್ಶಕರಾಗಿ ಅವರು ಜನಪ್ರಿಯರಾಗಿದ್ದರು. ವೈಮಾನಿಕ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿರುವ ಅಪ್ರತಿಮ ಸೇವೆ ಗುರುತಿಸಿ ಪದ್ಮಭೂಷಣ ಹಾಗೂ
ಪದ್ಮವಿಭೂಷಣ ಪುರಸ್ಕಾರಗಳು ಅವರಿಗೆ ಸಂದಿವೆ. ಶ್ರೀಯುತರ ನಿಧನದಿಂದ ವಿಜ್ಞಾನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ನಮ್ಮನ್ನು ಅಗಲಿರುವ ಎಲ್ಲ ಹಿರಿಯ ಚೇತನಗಳಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಾವು ಮಂಡಿಸಿರುವ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷ, ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯ ಇದನ್ನು ನಾನು ಬೆಂಬಲಿಸಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಕಳೆದ ವಿಧಾನಸಭೆ ಆದಮೇಲೆ ಅಧಿವೇಶನ ಮುಗಿದ ಮೇಲೆ ಅನೇಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಕೆಲಸ ಮಾಡಿದ್ದಂಥ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ ಧರ್ಮೇಗೌಡ ಅವರು ಮೇಲ್ಮನೆಯ ಸದಸ್ಯರಾಗಿದ್ದರು. ಅದರ ಜೊತೆಗೆ ಮೇಲ್ಮನೆಯಲ್ಲಿ ಡೆಪ್ಟಿ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದರು. ಅವರ ನಿಧನ ಬಹಳ ಜನರಿಗೆ ನೋವನ್ನು ಉಂಟು ಮಾಡಿದೆ. ಕೆಟ್ಟದಾಗಿ ಅವರ ನಿಧನ ಆಗಿದೆ. ಬಹಳ ಸಜ್ಜನ ಸರಳ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅವರು. ಕೆಳ ಹಂತದಿಂದ ರಾಜಕಾರಣ ಮಾಡಿಕೊಂಡು ಮೇಲಕ್ಕೆ ಬಂದಿದ್ದಂಥವ್ರು. ಮಂಡಲ್ ಪಂಚಾಯಿತಿ ಇತ್ತು ಹಿಂದೆ. ಆ ಮಂಡಲ್ ಪಂಚಾಯಿತಿ ಪ್ರಧಾನರಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಆಮೇಲೆ ಅಲ್ಲಿ ಅನೇಕ ಉಪಸಮಿತಿಗಳಲ್ಲಿ ಕೆಲಸ ಮಾಡಿ ಭಾಳ ಅಪಾರ ಅನುಭವವನ್ನು ಪಡೆದಿದ್ದಂಥವ್ರು. ಇವುಗಳ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಭಾಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದರು. TAPCMSಯಿಂದ ಹಿಡಿದು ಎಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ರಾಷ್ಟ್ರೀಯ ಸಂಸ್ಥೆಗಳಿದಾವಲ್ಲ, ಕ್ರಿಬ್ಕೋ, ನ್ಯಾಫೆಡ್, NCDC, IPCL ಅಂತ ಅಲ್ಲೂ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಹಾಲು ಉತ್ಪಾದಕರ ಸಹಕಾರ ಮಂಡಲ ಇತ್ತಲ್ಲ, ಅಲ್ಲೂ ಕೂಡ ಕೆಲಸ ಮಾಡಿದರು. ಒಟ್ಟಾರೆಯಾಗಿ ರೈತರ ನಡುವೆ ಇದ್ದು ಕೆಲಸ ಮಾಡಿ ರೈತರಿಗೆ ಸಹಕಾರ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳಷ್ಟು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಅವರು ವಿಧಾನಸಭೆಗೂ ಕೂಡ ಒಮ್ಮೆ ಆಯ್ಕೆಯಾಗಿದೆ 2004ರಲ್ಲಿ. ಮತ್ತು ವಿಧಾನ ಪರಿಷತ್ತಿಗೂ ಕೂಡ ಆಯ್ಕೆಯಾಗಿದ್ದರು. ಅವರ ಸಾವು ಭಾಳ ನೋವನ್ನು ಉಂಟು ಮಾಡಿದೆ. ನನಗೆ ಭಾಳ ಆಪ್ತರಾಗಿದ್ದರು. ನನ್ನ ಜೊತೆ ಒಡನಾಟ ಭಾಳ ವರ್ಷಗಳಿಂದ ಇತ್ತು. ಅವ್ರ ತಂದೆಯೂ ಕೂಡ MLA ಆಗಿದ್ದರು. ಅವ್ರ ತಂದೆ ಕಾಲದಿಂದಲೂ ಕೂಡ ಧರ್ಮೇಗೌಡರು ನನ್ನ ಜೊತೆಯಲ್ಲಿ ಒಡನಾಟ ಇದರಿಂದ ಭಾಳ ಹತ್ತಿರದ ಸಂಪರ್ಕ ಇಟ್ಕೊಂಡಿದ್ದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಿನ್ನೆ ರಾತ್ರಿ ಪಾಪ MC ಮನಗೋಳಿಯವರು ಸತ್ತೋಗ್ಬಿಟ್ಟಿದ್ದಾರೆ. ಕಳೆದ ವಿಧಾನಸಭೆ ಅಧಿವೇಶನ ನಡೆದಾಗ ಬಂದಿದ್ದರು, ಅಟೆಂಡ್ ಮಾಡಿದ್ರು. ಇಲ್ಲಿ ಮನೆಗೂ ಕೂಡ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮನೆಗೆ JDS ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದರು. ಪಾಪ ಸೋಲ್ಲಿ ಗೆಲ್ಲಿ
ಒಂದೇ ರೀತಿ ಇರೋರು ಅವರು. ಗೆದ್ದಿದ್ದೀವಿ ಅಂತ ಉಬ್ಬತನೂ ಇರಲಿಲ್ಲ, ಸೋತಿದ್ದೀವಿ ಅಂತೇಳಿ ಕುಗ್ತನೂ ಇರಲಿಲ್ಲ. ಅಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಕೃಷಿ ಕ್ಷೇತ್ರದಲ್ಲಿ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಗ್ರಾಮ ಸಹಾಯಕನಾಗಿ ಕೆಲಸ ಮಾಡಿದರು. ಗ್ರಾಮ ಸಹಾಯಕ ಆ ಕೆಲಸಕ್ಕೆ ಆಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ಬಂದಿರೋದು. ಸೊ 2 ಸಾರಿ ಮಾತ್ರ ಗೆದ್ದಿದ್ದರು. ಒಮ್ಮೆ 1994ರಲ್ಲಿ ಒಮ್ಮೆ ಗೆದ್ದಿದ್ದರು, ಆಮೇಲೆ 2018ರಲ್ಲಿ ಒಂದು ಸಾರಿ ಗೆದ್ದಿದ್ದರು. 2 ಸಾರಿ ಮಂತ್ರಿ ಆಗಿದ್ದರು. 1994ರಲ್ಲಿ ಗೆದ್ದಾಗ ಗ್ರಾಮೀಣಾಭಿವೃದ್ಧಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದರು. MP ಪ್ರಕಾಶ್ ಸಚಿವರಾಗಿದ್ದರು. ಅವರ ಕೆಳಗಡೆ ಇವರು ಸ್ಟೇಟ್ ಸಚಿವರಾಗಿ ಕೆಲಸ ಮಾಡಿದ್ದರು. ನಾನು ಕೂಡ ಆಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. JH ಪಟೇಲರು ಮುಖ್ಯಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಪಾಪ ಭಾಳ ಒಳ್ಳೆಯ ಮನುಷ್ಯ, ಯಾವುದೇ ಅಹಂ ಇಲ್ಲದೆ ಇರತಕ್ಕಂಥ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ಪಾಪ ನಮ್ಮನ್ನು ನಿನ್ನೆ ರಾತ್ರಿ 1 ಗಂಟೆಗೆ ಕಾಲ ಆಗಿದ್ದಾರೆ. ಇಲ್ಲಿವರೆಗೂ ಪಾಪ ಬದುಕಿದ್ರು, ನಮ್ಮ ಜೊತೆಯಲ್ಲಿದ್ದರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಶ್ರೀಮತಿ ರೇಣುಕಾ ರಾಜೇಂದ್ರನ್ ಅವರು, ಇವರು ಮಾಜಿ ಸಚಿವೆ, 3 ಬಾರಿ ಚಿಕ್ಕಬಳ್ಳಾಪುರದಿಂದ ಶಾಸಕರಾಗಿ ಕೆಲಸ ಮಾಡಿದರು. ಅವರು 6, 9 ವಿಧಾನಸಭೆಗೆ ಆಯ್ಕೆಯಾಗಿದ್ದಂಥವರು. ಯುವಜನ ಸೇವೆ, ರೇಷ್ಮೆ ಇಲಾಖೆ, ಸಣ್ಣ ಕೈಗಾರಿಕೆ ಇವರೆಲ್ಲ ಕೆಲಸ ಮಾಡಿದರು. ಮತ್ತು ದಲಿತರು, ಹಿಂದುಳಿದವರು, ಬಡವರು ಇವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಂಥ ಒಬ್ಬ ರಾಜಕಾರಣಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇತ್ತೀಚೆಗೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಪ್ರೇಮಾನಂದ ಜಯವಂತ ಸುಬ್ರಾಯ, ನಮಗೆ ಹೆಸರೇ ಪೂರ್ಣ ಗೊತ್ತಿರಲಿಲ್ಲ, ಈಗಲೇ ನನಗೆ ಗೊತ್ತಾಯ್ತಾ ಇರೋದು. ಜಯಂತ್ ಅಂತ ಕರಿತಿದ್ದೋ ನಾವು ಯಾವಾಗಲೂ. ಜಯವಂತ ಅಂತ ಕರಿತಾ ಇದ್ದೋ ನಾವು. ನಮ್ಮ ಜೊತೆ MLA ಆಗಿದ್ದರು, ಮಂತ್ರಿನೂ ಕೂಡ ಆಗಿದ್ದರು. ದೇಶಪಾಂಡೆಯವರು ಭಾಳ ಬೇಕಾದವರಾಗಿದ್ದರು. ಅವರು ಪಾಪ ಕೈಗಾರಿಕೋದ್ಯಮಿ ಕೂಡ ಆಗಿದ್ದರು. ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಶ್ರೀ ಬಸವಂತ ರೆಡ್ಡಿ ಪಾಟೀಲ ಮೋತಕಪಲ್ಲಿ, ಇವರು ಸೇಡಂ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು 2 ಬಾರಿ. ಇವರು ಕೂಡ ಕೆಳ ಹಂತದಿಂದ ಮೇಲಕ್ಕೆ ಬಂದಂಥ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ ಆಗಿದ್ದರು. ಇವರು ನಮ್ಮನ್ನು ಅಗಲಿದ್ದಾರೆ. ಮತ್ತು ಶ್ರೀ ಬೂಟಾ ಸಿಂಗ್ರವರು, ಇವರು ಕೇಂದ್ರದ ಸಚಿವರಾಗಿದ್ದಂಥವರು, ದಲಿತ ಕುಟುಂಬದಿಂದ ಬಂದಂಥವರು. ಇಡೀ ದೇಶದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ದಲಿತರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು. 8 ಬಾರಿ ಸಂಸದರಾಗಿ ಸಚಿವರಾಗಿ ಭಾಳ ಪ್ರಾಮುಖ್ಯವಾದಂಥ ಹುದ್ದೆಗಳನ್ನು, ಮಂತ್ರಿ ಸ್ಥಾನಗಳನ್ನು ಅವರು ನಿಭಾಯಿಸಿದರು. ಗೃಹ, ಸಂಸದೀಯ ವ್ಯವಹಾರಗಳು, ರೈಲ್ವೆ, ಕೃಷಿ ಇಂಥ ಭಾಳ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದಂಥವರು. ಆಮೇಲೆ 2005ರಲ್ಲಿ ಬಿಹಾರದ ರಾಜ್ಯಪಾಲರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಭಾರತದ ರಾಜಕಾರಣದಲ್ಲಿ ಭಾಳ ದೀರ್ಘಕಾಲ ರಾಜಕಾರಣದಲ್ಲಿದ್ದು ದೇಶ ಸೇವೆಯನ್ನು ಮಾಡ್ತಕ್ಕಂಥ, ದಲಿತರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಸಾವಿನಿಂದ ದೇಶದ ರಾಜಕಾರಣಕ್ಕೆ
ಒಂದು ತುಂಬಲಾರದಂಥ ನಷ್ಟ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ RN ಶೆಟ್ಟಿ ಇವರು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಹುಟ್ಟಿದಂಥವರು. ಇವರು ಒಬ್ಬ ಉದ್ಯಮಿ. ಕೈಗಾರಿಕಾ ಕ್ಷೇತ್ರದಲ್ಲಿ ಭಾಳಷ್ಟು ದಾಪುಗಾಲುಗಳನ್ನು ಹಾಕಿದದ್ದು. ಕೆಳ ಹಂತದಿಂದ ಬಂದು ಭಾಳಷ್ಟು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಒಬ್ಬ ಉದ್ಯಮಿಯಾಗಿ ಭಾಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಯಸ್ತೇನೆ. ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಅವರನ್ನು ತೊಡಗಿಸ್ಕೊಂಡಿದ್ದರು. ಹಾಗಾಗಿಯೇ ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮತ್ತು ಹೋಟೆಲ್ ಉದ್ಯಮನೂ ಕೂಡ ಮಾಡ್ತಾಯಿದ್ದರು. ಅವರು ಇವತ್ತು ಮುರುಡೇಶ್ವರ ಅನ್ನೋ ಒಂದು ಯಾತ್ರಾ ಸ್ಥಳವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕೊಡುಗೆ ಅವರಿಗೆ ಹೋಗಬೇಕು ಅಂತೇಳಿ ನಾನು ಬಯಸ್ತೇನೆ. ಇವರಿಗೆ ಬೆಂಗಳೂರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿನೂ ಕೂಡ ಕೊಟ್ಟಿದ್ದರು. ಹಾಗಾಗಿ ಡಾಕ್ಟರ್ RN ಶೆಟ್ಟಿ ಅಂತೇಳಿ ನಮ್ಮ ಜೊತೆಲೆಲ್ಲ ಪಾಪ ಚೆನ್ನಾಗಿದ್ದರು. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದು. ವಿಶ್ವೇಶ್ವರಯ್ಯ ಸ್ಮಾರಕ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕೈಗಾರಿಕಾ ರತ್ನ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ಬಂದಿದ್ದು. ಕರ್ನಾಟಕ ಇವರ ಮರಣದಿಂದ ಒಬ್ಬ ಶ್ರೇಷ್ಠ ಉದ್ಯಮಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ವಿದ್ಯಾ ವಾಚಸ್ಪತಿ ಅಂತ ಇವರಿಗೆ ಬಿರುದು. ವಿದ್ಯಾ ವಾಚಸ್ಪತಿ ಅಂತಕ್ಕಂಥದ್ದು ಇವರ ಬಿರುದು. ಬನ್ನಂಜೆ ಗೋವಿಂದಾಚಾರ್ಯರು ಉಡುಪಿ ಜಿಲ್ಲೆಯವರು. ಉಡುಪಿನಲ್ಲಿ ಜನಿಸಿ ಅನೇಕ ಈ ಸಂಸ್ಕೃತದಲ್ಲಿರ್ತಕ್ಕಂಥ ಕೃತಿಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಥವರು, ಅನುವಾದ ಮಾಡಿ ಅದನ್ನು ಕನ್ನಡ ಜನರಿಗೆ ಪರಿಚಯಿಸ್ತಕ್ಕಂಥ ಸಂಸ್ಕೃತದಲ್ಲಿದ್ದಂಥ ಕೃತಿಗಳನ್ನು ಕನ್ನಡ ಜನರಿಗೆ, ಸಂಸ್ಕೃತ ಬಾರದ ಜನರಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ದೇಶ ವಿದೇಶಗಳಲ್ಲೆಲ್ಲ ಅವರು ವೇದ, ಉಪನಿಷತ್ತು, ಪುರಾಣ, ರಾಮಾಯಣ, ಮಹಾಭಾರತ, ಹೀಗೆ ಉಪನ್ಯಾಸ ಮತ್ತು ಪ್ರವಚನ ಇವುಗಳನ್ನು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ಮಾಡಿ ಅವರು ಪ್ರಖ್ಯಾತರಾಗಿದ್ದಂಥವರು. ಆಮೇಲೆ ಸಂಸ್ಕೃತ ಚಲನಚಿತ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಸಂಭಾಷಣೆ ಕೂಡ ಬರ್ಕೊಡ್ತಾಯಿದ್ರು ಸಿನಿಮಾಗಳಿಗೆ, ಸಂಸ್ಕೃತ ಸಿನಿಮಾಗಳಿಗೆ ಸಂಭಾಷಣೆ ಕೂಡ ಬರೀತಾ ಇದ್ದರು. ಸೊ ಅಂಥ ಒಬ್ಬ ಅನೇಕ ಪದವಿ ಪುರಸ್ಕಾರಗಳನ್ನು ಪಡ್ಕೊಂಡಿದ್ದರು. ಪದ್ಮಶ್ರೀಯಿಂದ ಹಿಡಿದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ರಾಜ್ಯೋತ್ಸವ, ಹೀಗೆ ಅನೇಕ. ಸೊ ಬಹುಮುಖ ಪ್ರತಿಭೆ ಇದ್ದಂಥ ಒಬ್ಬ ವಿದ್ವಾಂಸರು ಗೋವಿಂದಾಚಾರ್ಯರು. ಅವರನ್ನು ನಮ್ಮನ್ನು ಅಗಲಿದ್ದಾರೆ. ಹರ್ಷಾನಂದ ಸ್ವಾಮೀಜಿ ಇವರು ಇಂಜಿನಿಯರಿಂಗ್ ಪದವೀಧರರಾದರೂ ಕೂಡ ಬರಹಗಾರರಾಗಿದ್ದರು, ಭಾಷಣಕಾರರಾಗಿದ್ದರು, ಗಾಯಕರಾಗಿದ್ದರು. ಆಮೇಲೆ ಅನೇಕ ಪ್ರಬಂಧಗಳನ್ನು ರಚಿಸಿದರು ಮತ್ತು ಅವರ ಪ್ರಬಂಧಗಳು ಅನೇಕ ಭಾಷೆಗಳಲ್ಲಿ ಲಭ್ಯ ಆಗ್ತದೆ. ಸನಾತನ ಧರ್ಮದ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿದ್ದಂಥ ಇವರ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಎಂಬ ಕೃತಿ ವಿದ್ವತ್ತಿಗೆ ಇವರು ಸಾಕ್ಷಿಯಾಗಿದೆ. ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಅದನ್ನು ಇವರು ರಚಿಸಿದರು. ಅಂಥ ಒಬ್ಬ ರಾಮಕೃಷ್ಣ ಆಶ್ರಮದ ಮಠದ ಅಧ್ಯಕ್ಷರಾಗಿದ್ದರು, ಹಿರಿಯ ಯತಿಗಳು ಆಗಿದ್ದರು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಡಾಕ್ಟರ್ ರೊದ್ದಂ ನರಸಿಂಹ
ಇವರು ವೈಮಾನಿಕ ವಿಜ್ಞಾನಿ. ಇವರು ದೊಡ್ಡ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂಥವ್ರು. ಇಂಜಿನಿಯರಿಂಗ್ ವಿಭಾಗದಲ್ಲಿ ದೊಡ್ಡ ಪಾಂಡಿತ್ಯ ಪಡ್ಕೊಂಡು ವೈಮಾನಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂಥ ಒಬ್ಬ ವಿಜ್ಞಾನಿ. ಅವರು ಸಾಮಾನ್ಯ ಜನರು ಕೂಡ ವಿಮಾನದಲ್ಲಿ ಓಡಾಡಬೇಕು, ಸಣ್ಣ ಸಣ್ಣ ನಗರಗಳಿಗೆ ವಿಮಾನ ಸಂಪರ್ಕ ಇರಬೇಕು ಅಂತ ಇಟ್ಕೊಂಡು ಆ ದಿಶೆಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದಂಥವರು. ಅವರ ಸೇವೆಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ ಈ ಗೌರವಗಳನ್ನು ಕೂಡ ನೀಡಿದರು. ಆಮೇಲೆ ಭಟ್ನಾಗರ್ ರಾಜ್ಯೋತ್ಸವ, ಆರ್ಯಭಟ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದವು. ಇವರು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಯಾಗಿದ್ದರು. ದೇಶ ವಿದೇಶಗಳಲ್ಲೆಲ್ಲ ಇವರಿಗೆ ಮನ್ನಣೆ ಇತ್ತು. ಅಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಇವತ್ತು ಅಗಲಿದ್ದಾರೆ. ಇವರ ಸಾವಿನಿಂದ ವೈಮಾನಿಕ ಕ್ಷೇತ್ರದ ವಿಜ್ಞಾನ ಇದೆಯಲ್ಲ ಅದಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಎಲ್ಲ ನೀವು ಯಾರ್ಯಾರು ಸಂತಾಪ ಸೂಚಕ ವ್ಯಕ್ತ ಮಾಡಲಿಕ್ಕೆ ತಂದಿದ್ದೀರಿ, ಈ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಗೋವಿಂದ ಕಾರಜೋಳ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲಿಸಿ ನನ್ನ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಪಸಭಾಪತಿಗಳಾಗಿರ್ತಕ್ಕಂಥ ಎಸ್.ಎಲ್. ಧರ್ಮೇಗೌಡರ ತಂದೆ ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು, ಭಾಳ ಆತ್ಮೀಯರಾಗಿದ್ದರು. ಆ ಕಾರಣಕ್ಕಾಗಿ ಧರ್ಮೇಗೌಡರು ಮತ್ತು ಭೋಜೇಗೌಡರು ಅಣ್ಣ ತಮ್ಮ ಇಬ್ಬರೂ ನಮ್ಮ ಜೊತೆಯಲ್ಲಿ ಭಾಳ ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾ ಇದ್ದರು. ನಾನು ಮತ್ತು ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ಜಿಲ್ಲೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ಬರೂ ಬಂದು ಮುಖ್ಯಮಂತ್ರಿಗಳಿಗೆ ನನಗೆ ಸನ್ಮಾನ ಮಾಡಿ ತಮ್ಮ ಪ್ರೀತಿ ಗೌರವವನ್ನು ವ್ಯಕ್ತ ಮಾಡಿದರು. ಧರ್ಮೇಗೌಡರು ಭಾಳ ಸರಳ ಸಜ್ಜನ ರಾಜಕಾರಣಿ. ಸಹಕಾರ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರ ಅಂತಕ್ಕಂಥದ್ದು ಯಾರೂ ಕೂಡ ನಂಬಿರಲಿಲ್ಲ. ಅವತ್ತು ನಾವು ಚಿಕ್ಕಮಗಳೂರಿನಾಗ ಹೋದಾಗ ಅವ್ರು ನಡ್ಕೊಂಡಂಥ ರೀತಿ ನೀತಿ, ಅಣ್ಣ ತಮ್ಮ ಇಬ್ಬರು ಹೇಳಿದರು, ನಮ್ಮ ತಂದೆಯವರು ನಿಮ್ಮ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇತ್ತು, ಮೊದಲನೇ ಸಾರಿ ನೀವು ಅವರು ಶಾಸಕರಾಗಿದ್ದರಂತ, ಗೆಳೆಯರಾಗಿದ್ದರಂತ ಹೇಳ್ತಿದ್ರು. ಆ ಕಾರಣಕ್ಕಾಗಿ ನೀವು ನಮ್ಮ ಮನೆಗೂ ಬರಬೇಕು ಅಂಥೇಳಿ ಒತ್ತಾಯ ಮಾಡಿದ್ರು ಅವತ್ತು. ಅದರ ದುರ್ದೈವ ಇವತ್ತು ಅವ್ರು ನಮ್ಮನ್ನು ಅಗಲಿದಾರ. ಅವ್ರ ಅಗಲಿಕೆಯಿಂದ ಸಹಕಾರಿ ಕ್ಷೇತ್ರಕ್ಕೂ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೂ ತುಂಬದ ನಷ್ಟ ಆಗಿದೆ. ಅದೇ ರೀತಿಯಾಗಿ MC ಮನಗೂಳಿಯವರು ನಮ್ಮ ಜಿಲ್ಲೆಯವರೇ. ಮೊದಲನೇ ಬಾರಿಗೆ ನಾವು ಎಲ್ಲರೂ ಒಟ್ಟಿಗೆ ಶಾಸಕರಾಗಿದ್ವಿ. ಮನಗೂಳಿಯವರು ನಮ್ಗಿಂತಲೂ ಒಂದು 15-16 ವರ್ಷ ವಯಸ್ಸಿನಲ್ಲಿ ದೊಡ್ಡವರು. ಅವ್ರಿಗೆ ನಾ ಮಾವನ ಅಂತಿದ್ದೆ. ಎಲ್ಲರೂ ಕೇಳ್ತಿದ್ರು, ಮಾವ ಅಂದ ಕೂಡಲೇ ನಿಮಗೆ ಹೆಂಗೆ ಮಾವ್ರಿ ಅವರು ಅಂತಿದ್ರು. ಮನಗೂಳಿಯವರು ಭಾಳ ಸರಳ ಸ್ವಭಾವದವರು ಮತ್ತು ಸಜ್ಜನರು. ಅವರು ನಮಗೆ ಸಣ್ಣ ವಯಸ್ಸಿನಿಂದನೂ ಅಳಿಯ ಅಂತಲೇ ಕರಿತಿದ್ರು. ಮನಗೂಳಿಯವ್ರಿಗೂ ನನಗೂ ರಕ್ತ ಸಂಬಂಧ ಇರಲಿಲ್ಲ, ಆದರೆ ಭಾವನಾತ್ಮಕ ಸಂಬಂಧ ಭಾಳ ಗಟ್ಟಿಯಾಗಿತ್ತು. ಹೀಗಾಗಿ ಅವರು ನಾನು ಅತ್ಯಂತ ಪ್ರೀತಿ ವಿಶ್ವಾಸ ಗೌರವದಿಂದ ನಾವೆಲ್ಲ ಒಂದೇ ಪಾರ್ಟಿಯಲ್ಲಿದ್ವಿ. ಅಗಲಿದ ಮೇಲೂ ಕೂಡ ಪದೇ ಪದೇ ಬರ್ತಿದ್ರು ನನ್ನ ಹತ್ರ, ಮನೆಗೂ ಬರ್ತಿದ್ರು, ಊರಿಗೂ ಬರ್ತಿದ್ರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದಾರ. ಸಚಿವರಾಗಿ, ಶಾಸಕರಾಗಿ ಇಡೀ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ